ಅಕ್ಕ ಅಕ್ಕ ಗಂಗಕ್ಕ ನಿನ್ನನ್ನು ಬಿಟ್ಟು ಹೋಗ್ತೀಯಾ? ಮದುವೆ ಮಾಡ್ಕೊಂಡು ಹೋಗ್ಬಿಟ್ರೆ ನಂಗೆ ತುಂಬ ಬೇಜಾರಾಗ್ತೈತೆ ಅಕ್ಕ. ಇಷ್ಟು ದಿನ ಎಷ್ಟು ಖುಷಿಯಾಗಿದ್ವಿ. ಇವಾಗ ಏನಾನ ಹೋಗ್ಬಿಟ್ರೆ ನೀನು ಮದುವೆ ಮಾಡ್ಕೊಂಡು ನಂಗೆ ಒಬ್ಬಳಿಗೆ ಬೇಜಾರಾಗುತ್ತೆ. ಅಣ್ಣವ್ರ ಹತ್ರ ಏನು ಹೇಳ್ಕೊಳ್ಳಿ, ನೀನಂತರ ಖುಷಿಯಾಗಿ ಹೆಂಗೆ ಮಾತಾಡ್ಕೊಂಡಿದ್ವಿ ನಾವಿಬ್ರೂ. ಬೇಗ ಮದುವೆ ಮಾಡಿಬಿಡ್ತಾರಲ್ಲ, ನಂಗೆ ಎಷ್ಟು ಬೇಜಾರಾಗ್ತಾ ಇದೆ ಗೊತ್ತಾ ಅಕ್ಕ. ಯಾಕೆ ಬೇಜಾರಾಗ್ತೀಯ ಶೋಭಾ? ಹೆಣ್ಣು ಅಂದಮೇಲೆ ಮದುವೆ ಮಾಡ್ಕೊಂಡು ಬೇರೆ ಮನೆಗೆ ಹೋಗಲೇಬೇಕಲ್ಲ. ಅಯ್ಯೋ ಬೇಜಾರು ಮಾಡ್ಕೊಂಡ್ರೆ ಆತೆ ಬಿಡು, ಅವಾಗವಾಗ ಬಂದು ನೋಡ್ಕೊಂಡು ಹೋಗು, ನಾನು ಬರ್ತಿರ್ತೀನಿ. ಇನ್ನೇನು ಮಾಡೋಕ್ಕಾಗುತ್ತೆ, ನನಗೂ ಈಗಲೇ ಮದುವೆ ಆಗೋಕ್ಕೆ ಇಷ್ಟ ಇಲ್ಲ. ಏನು ಮಾಡ್ತೀಯ? ಅಪ್ಪ ಅಮ್ಮ ಗಂಡು ಹುಡುಕ್ತಾವ್ರಿ, ಏನು ಮಾಡನಿ? ಅಯ್ಯೋ ನನಗೂ ಬೇಜಾರು ನೀನು ಬಿಟ್ಟು ಹೋಗೋಕ್ಕೆ. ಏನು ಮಾಡೋಕ್ಕಾಗಲ್ಲ, ಹೆಣ್ಣು ಅಂದಮೇಲೆ ಬೇರೆಯವ್ರ ಮನೆಗೆ ಹೋಗಲೇಬೇಕಲ್ಲ. ಏನು ಮಾಡೋಕ್ಕಾಗ್ತೈತೆ? ನೀನು ಹೇಳೋದು ಸರಿನೇ ಅಕ್ಕ, ಆದರೆ ನನಗಂತೂ ನೀನು ಬಿಟ್ಟಿರೋಕ್ಕಾಗಲ್ಲಪ್ಪ. ಏನನ ಅನ್ಕೊಂಬ್ಲಿ. ನನಗೆ ತಾಯಿ ಥರ ಎಷ್ಟು ಚೆನ್ನಾಗಿ ಇದು ಮಾಡ್ತಿದ್ದೆ ನೀನು. ನಾ ಅಮ್ಮಂಗಿನ್ನ ಚೆನ್ನಾಗಿ ನೀನೇ ನಾನು ನೋಡ್ಕೊಂತಿದ್ದು. ನನಗಂತೂ ತುಂಬ ಬೇಜಾರಾಗ್ತೈತೆ ಕಣ ಅಕ್ಕ. ಏನು ಮಾಡೋನಿ? ಹೋಗತ್ತ ನೀನು ಹೋಗ್ತೀಯ ಅಂದರೆ ನನಗಂತೂ ಬೇಜಾರು. ಏನು ಮಾಡೋಕ್ಕಾಗುತ್ತೆ? ಇಷ್ಟು ದಿನ ಖುಷಿಯಾಗಿದ್ವಿ. ಇನ್ನು ಏನಾನ ಗಂಡು ಹುಡುಕ್ ಮದುವೆ ಮಾಡಿಬಿಟ್ರೆ ಅಯ್ಯೋ ನನಗಂತೂ ಬೇಜಾರಾಗಿ ಹೋಗ್ಬಿಡುತ್ತೆ. ಯಾಕೆ ಬೇಜಾರು ಮಾಡ್ಕೊತೀಯ ಶೋಭಾ ಅತ್ತ? ಏನು ಬೇಜಾರು ಮಾಡ್ಕೊಬೇಡ ಹೇಳು. ಇನ್ನು ಅವ್ರ ಗಂಡನವ್ರು ಬರಬೇಕು, ನೋಡಬೇಕು, ಅವ್ರು ಒಪ್ಕೋಬೇಕು, ನಾವು ಒಪ್ಕೋಬೇಕು. ಎಷ್ಟು ಇರ್ತೈತೆ ಹೇಳು? ಏನು ಗಂಡು ಬಂದಿದ ತಕ್ಷಣ ಆಗೋಗ್ಬಿಡಲ್ಲ. ಇನ್ನು ಲೇಟ್ ಆಗ್ತೈತೆ ಹೇಳು, ಒಂದು 5-6 ತಿಂಗಳು. ನೀನು ಯಾಕೆ ಯೋಚನೆ ಮಾಡ್ತೀಯ? ಅಲ್ಲಿವರೆಗೂ ಇರ್ತೀನಲ್ಲ, ಸುಮ್ಮನೆ ಇರು. ಯಾಕೆ ಯೋಚನೆ ಮಾಡ್ತೀಯ? ಚೆನ್ನಾಗಿರೋನು ಹೇಳು. ಅಲ್ಲಿಗೂ ಬಂದು ನೀನು ವಾರ 15 ದಿವಸ ತಿಂಗಳು ಹಂಗಿದ್ದು ಹೋಗಿ ಅಂತಿ. ಏನು ಮಾಡೋಕ್ಕಾಗಲ್ಲ, ಹೋಗಲೇಬೇಕಲ್ಲ. ಏನರಮ್ಮ ಇಬ್ಬರು ಅಕ್ಕ ತಂಗಿಯರು ಏನು ಮಾತಾಡ್ತಿದ್ದೀರಾ? ಏನಿಬ್ರು ಕೂಕೊಂಡು ಏನೋ ಮಾತಾಡ್ತಿದ್ದೀರಲ್ಲ? ಅಯ್ಯೋ ಏನೂ ಇಲ್ಲಮ್ಮ. ಶೋಭೆಗೆ ನಾನು ಮದುವೆ ಮಾಡ್ತಿದ್ದೀರಲ್ಲ, ಮದುವೆ ಮಾಡ್ತಿರಲ್ಲ, ಗಂಡು ಹುಡುಕ್ತಿದ್ದೀರಲ್ಲ, ಅದಕ್ಕೆ ಅವಳಿಗೆ ಬೇಜಾರಾಗಿ ಹೋಗ್ಬಿಟ್ಟೈತಿ. ಅಯ್ಯೋ ಅಕ್ಕ ನೀನು ಬೇರೆ ಮನೆಗೆ ಹೋಗ್ತೀಯಲ್ಲೇ, ನಾನು ನೀನು ಎಷ್ಟು ಚೆನ್ನಾಗಿದ್ವಿ, ಕೂಕೊಂಡು ಇನ್ನು ಯಾರ ಜೊತೆ ಮಾತಾಡೋಣ ನೀನು ಹೋಗ್ಬಿಟ್ರೆ ಅಂತ ಅವಳಿಗೆ ಯೋಚನೆ ಆಗಿ ಹೋಗ್ಬಿಟ್ಟೈತಿ. ಹೌದೇನಮ್ಮ ಶೋಭಾ? ಅಯ್ಯೋ ಯಾಕೆ ಯೋಚನೆ ಮಾಡ್ತೀಯ ಹೇಳು? ಅಯ್ಯೋ ನಿಮ್ಮ ಅಕ್ಕ ಎಲ್ಲಿಗೆ ಹೋಗ್ತಾಳೆ? ಏನು ಮದುವೆ ಮಾಡಿದಾಗ ಹೋಗಿ ವಾರ 15 ದಿವಸ ಇದ್ದು ಬರೋದಾಗ್ತೈತೆ ಹೇಳು. ಫೋನ್ ಇರ್ತವೆ, ಫೋನ್ ಮಾಡಿದ್ರೆ ಆಯಿತು. ಇಲ್ಲ ಬರ್ತಾರೆ, ತೀರಾ ನಾವೇ ಹೋಗಿ ನೋಡ್ಕೊಬಂದ್ರೆ ಆಯಿತು. ಹಿಂಗೆಲ್ಲ ಯೋಚನೆ ಮಾಡ್ಕೊಂಡು ಕೂಕೊಂಡ್ರೆ ಆತೆ? ಎಲ್ಲರ ಮನೆಗೂ ಹೆಣ್ಮಕ್ಳು ಅಂದಮೇಲೆ ಬೇರೆಯವ್ರ ಮನೆಗೆ ಹೋಗಲೇಬೇಕಮ್ಮ. ಒಂದಿನ ನಿನ್ನೂ ಕಳಿಸೋದೆ ತಾನೇ. ನೀವು ನನ್ನೆಲ್ಲ ಬೇರೆ ಮನೆಗೆ ಮದುವೆ ಮಾಡಿ ಕಳಿಸ್ಬೇಡ್ರಿ. ನಾನು ಎಲ್ಲೂ ಹೋಗಲ್ಲ ನಿಮ್ಮನ್ನು ಬಿಟ್ಟು. ನಾನು ಮದುವೆನೇ ಆಗಲ್ಲ. ನೀನು ಒಳ್ಳೆ ಚೆನ್ನಾಗಿ ಹೇಳ್ತೀಯ. ಹಿಂಗೆ ಹಾಕೊಂಡು ಕಳಿಸೋದೇ ಸಾಕು. ನಾನು ನಿಮ್ಮನ್ನು ಬಿಟ್ಟು ಹೋಗಕ್ಕೆ ನಂಗೆ ಇಷ್ಟ ಇಲ್ಲ. ಮದುವೆ ಮಾಡಿ ಕರ್ಕೊಬಂದು ನಾನು ಇಲ್ಲೇ ಇಕ್ಕಾದ್ರೆ ಅಷ್ಟೇ. ಮನೆಯೊಳಗೆ ಏನು ನೋಡ್ರಿ ನನಗೆ. ನಾನು ಮಾತ್ರ ಹೋಗಲ್ಲ ಬೇರೆಯವ್ರ ಮನೆಗೆ. ಅಲ್ಲಮ್ಮಯ್ಯ ಹಿಂಗೆ ಹೇಳಿ ಸರಿ ಹೋಗ್ತೈತೆ? ಅಯ್ಯೋ ಹೆಣ್ಣು ಅಂದಮೇಲೆ ಬೇರೆಯವ್ರ ಮನೆಗೆ ಹೋಗಲೇಬೇಕು. ಹಣ್ಗಳವ್ರೆ ಇಬ್ಬರು. ಹೆಂಗಿರ್ತೀಯ ಇಲ್ಲೆಲ್ಲ ಇರೋಕ್ಕಾಗಲ್ಲ. ಸುಮ್ಮನೆ ಇರು. ನಿನ್ನೂ ಮದುವೆ ಮಾಡಿ ಕಳಿಸೋದೆ ನೀನು. ಇವಾಗ ಹಂಗೆ ಅಂತೀಯ, ಆಮೇಲೆ ಇನ್ನೂ ಸ್ವಲ್ಪ ದೊಡ್ಡಳಾದ್ಮೇಲೆ ಆಮೇಲೆ ಇಲ್ಲಪ್ಪ ಹೋಗ್ತೀನಿ ನನ್ನ ಗಂಡನ ಮನೆ ಹಂಗೆ ಹಿಂಗೆ ಅಂತೀಯ. ಇವಾಗ ಈ ಥರ ಮಾತಾಡ್ತೀಯ. ಇಲ್ಲಮ್ಮ, ನಾನು ಅವಾಗಲೂ ಹಂಗೆ ಹೇಳೋದೆ, ಇವಾಗೂ ಹಂಗೆ ಹೇಳೋದೆ. ನಾನು ಮಾತ್ರ ಹೋಗಲ್ಲ. ಸುಮ್ಮನಿರೆ ಸಾಕು. ಈಗ ಹೇಳ್ತಾಳೆ ಅಷ್ಟೇ ಹೇಳಮ್ಮ. ಆಮೇಲೆ ಇಲ್ಲಪ್ಪ ನಾನು ಹೋಗ್ತೀನಿ, ತವ್ರ ಮನೆಗೆ ಎಷ್ಟು ದಿನ ಇರೋದು ಹಂಗೆ ಹಿಂಗೆ ಅಂತೇಳಿ ಹೇಳು. ಈಗೇನೋ ಚಿಕ್ಕ ಹುಡುಗಿ ಇನ್ನೂ ಗೊತ್ತಾಗಲ್ಲ ಅಂತೇಳಿ ಈಗ ಹೇಳ್ತಾಳೆ ಅಷ್ಟೇ. ಎಲ್ಲರೂ ಅವ್ರವ್ರು ನೋಡ್ಕೊತಾರೆ ಆಮೇಲೆ ಮದುವೆ ಆದರೆ ಅಷ್ಟೇ ನೀನು. ಮತ್ತೆ ಈಗ ಇವಳು ಹೇಳ್ತಾಳೆ, ಇನ್ನು ಇವ್ಳು ಚಿಕ್ಕಳಲ್ಲ, ಅದಕ್ಕೆ ಈ ಥರ ಹೇಳ್ತಾಳೆ. ಇವಳಿಗೂ ಏಜ್ ಆದರೆ ಮದುವೆ ಮಾಡಿದರೆ ಯಾವಾಗ ಸರಿ ಹೋಗ್ತಾಳೆ ಹೇಳು. ಇವಾಗ ಹಂಗೆ ಹೇಳೋದು ಎಲ್ಲರ ಮನೆಗೂ ಹಂಗೆ ನೀನು. ಸುಮ್ಮನಿರಮ್ಮ ನೀನು ಒಳ್ಳೆ. ಫಸ್ಟ್ ಅಕ್ಕನ ಮದುವೆ ಮಾಡು. ಫಸ್ಟ್ ಅಕ್ಕನ ಮದುವೆ ಮಾಡಿ ಆಮೇಲೆ ನೋಡು. ಅದು ಬಿಟ್ಟು ಇನ್ನು ಅಣ್ಣವ್ರವ್ರೆ ಅವ್ರದ್ದು ಮದುವೆ ಮಾಡಿ ಲಾಸ್ಟಿಗೆ ನಂದು ಬಿಡು. ಅವಾಗಿನ್ನ ಏನೇನಾಗ್ತೈತೋ ಬಿಡು. ಸರಿ, ಏನೇ ಮಾತಾಡ್ತಿದ್ದೀರಾ ಮಾತಾಡ್ಕೊಳ್ರಿ, ನಾನು ಹೋಗ್ತೀನಿ. ಅಯ್ಯೋ ಏನಿಲ್ಲಮ್ಮ, ಸುಮ್ಮನೆ ಇನ್ನೇನು ಮಾತಾಡೋನಿ. ನೀನು ಮಾತಾಡ್ತಿರಲಿಲ್ಲ, ಸುಮ್ಮನೆ ಹಂಗೆ ಮಾತಾಡ್ತಿದ್ವಿ ಅಷ್ಟೇ. ನೀನು ಹೇಳು, ಇದೇ ಮಾತಾಡ್ತಿದ್ದಿದ್ದು. ಹಿಂಗೆ ಅವಳಿಗೆ ಯೋಚನೆ ಆಗ್ಬಿಟ್ಟೈತಂತೆ. ನಾನು ಮದುವೆ ಮಾಡಿ ಹೋಗ್ಬಿಟ್ಟು ಮದುವೆ ಮಾಡಿ ಕಳಿಸ್ಬಿಟ್ರೆ ಅವಳಿಗೆ ಯೋಚನೆ ಅಂತೆ, ಯಾರು ನನ್ನ ಜೊತೆ ಮಾತಾಡೋರಿಲ್ಲ. ಅಕ್ಕ ನೀನೇ ಕಣೆ ಎಲ್ಲ ಮಾತಾಡ್ತೀನಿ, ನಾನು ಚೆನ್ನಾಗೇ ನನ್ನ ಜೊತೆಗೆ ಚೆನ್ನಾಗೇ ಬೆರೀತೀಯಾ ಅಂತಾಳೆ. ನಿಜನ ಸುಳ್ಳ ಹೇಳಕ್ಕ? ನಾವಿಬ್ಬರು ಹೆಂಗಿದ್ದೀವಿ, ನಾವು ಎಷ್ಟು ಚೆನ್ನಾಗಿ ಮಾತಾಡ್ತಿರ್ತೀವಿ. ಪಾತ್ರೆ ತೊಳಿಯೋಕೆ ಕೂಕೊಂಡು ಮಾತಾಡ್ತೀವಿ, ಬಟ್ಟೆ ಹೋಗಿ ಜೊತೆಗಿರ್ತೀಯ, ಎಲ್ಲದಕ್ಕೂ ಜೊತೆ ಬತ್ತೀಯ. ನೀನು ಹೋಗ್ಬಿಟ್ರೆ ನಾನು ಒಬ್ಬಳೇ ಎಲ್ಲ ಮಾಡಬೇಕಲ್ಲ. ಅಮ್ಮ ಏನು ಮಾಡಲ್ಲ. ಅಯ್ಯೋ ನಂಗೆ ಅದೊಂದು ಯೋಚನೆ ಆಗ್ಬಿಟ್ಟೈತಿ. ಪಾತ್ರೆ ತೊಳೆಯೋದು, ಬಟ್ಟೆ ಒಗೆಯೋದು, ನೀರು ಸೇದೋದು ಎಲ್ಲ ಜೊತೆಗೆ ಸೇರಿ ನಗ್ನಗ್ತಾ ಖುಷಿಯಾಗಿ ಮಾಡ್ತಿರ್ತೀವಿ. ಇವಾಗ ಒಬ್ಬಳೇ ಮಾಡಬೇಕು ಅಂದರೆ ಸುಮ್ಮನೆ ಆಗ್ತೈತೆ. ಎಷ್ಟು ಕೆಲಸ ಅದೊಂದು ಯೋಚನೆ ಆಗೋಗ್ಬಿಟ್ಟೈತೆ. ನೀನು ಕಳಿಸ್ಬಿಟ್ರೆ ನನಗೆ ಎಲ್ಲ ನನ್ನ ತಲೆ ಮೇಲೆ ಬೀಳುತ್ತಲ್ಲ ಅಂತ ಅದೊಂದು ಯೋಚನೆ ನನಗೆ. ಹಂಗೆ ಹೇಳು ಮತ್ತೀಗ. ಕೆಲಸ ಎಲ್ಲ ನನ್ನ ತಲೆ ಮೇಲೆ ಬೀಳ್ತೈತೆ ಅಂತ ನಿನ್ಗೆ ಈಗಲೇ ಯೋಚನೆ ಆಗೈತೆ. ನಾನು ಹೋಗ್ತೀನಿ ಅಂತ ಯೋಚನೆ ಆಗಿಲ್ಲ ನಿನಗೆ. ಕೆಲಸ ಎಲ್ಲ ನನ್ನ ತಲೆ ಮೇಲೆ ಬೀಳ್ತೈತೆ ಅಂತ ಯೋಚನೆ ಆಗೈತಿ. ಮತ್ತೀಗ ಹೂನೇ ಅಕ್ಕ. ಎಲ್ಲ ನಾನೇ ಮಾಡ್ಬೇಕಾಗ್ತೈತಿ. ಒಮ್ಮೇನು ಅವಾಗ ಏನು ತಲೆ ಕೆಡಿಸ್ಕೊಂಬಲ್ಲ, ಅದಕ್ಕೆ ನನಗೆ. ಅಯ್ಯೋ ಶೋಭಾ ಗಂಗಾ ಯಾಕೆ ಯೋಚನೆ ಮಾಡ್ತೀಯ ಹೇಳು? ಗಂಗಾ ನೀನೇನು ಶೋಭನ ಬಗ್ಗೆ ಯೋಚನೆ ಮಾಡಬೇಡಿ ಹೇಳಮ್ಮ, ಎಲ್ಲ ನಾನು ಮಾಡ್ತೀನಿ. ಇವಳು ಒಬ್ಳ ಮೇಲೆ ಬಿಡ್ತಾರೇನು? ಇವಳು ನೋಡು ಹೆಂಗವಳೆ.
ಸುಮ್ಮನಿರಮ್ಮ ಸಾಕು, ನೀನೇನು ಮಾಡಲ್ಲ. ಸುಮ್ಮನೆ ಆಮೇಲೆ ಎಲ್ಲ ನನಗೆ ಹೇಳ್ತೀಯ. ಈಗ ಹಂಗೆ ಅಕ್ಕ ನಂಗೆ ನೋವಾಗಬಾರ್ದು ಅಂತ ಎಲ್ಲ ಅವಳೇ ಮಾಡ್ತಿರ್ತಾಳೆ. ನಾನು ಸ್ವಲ್ಪ ಹಂಗೆ ಹಂಗೆ ಇದು ಮಾಡ್ತೀನಿ. ಆಮೇಲೆ ಎಲ್ಲ ನನಗೇನೆ ಬೀಳ್ತೈತೆ. ಅಡುಗೆ ಮಾಡೋದು, ಕಸ ಗುಡಿಸೋದು, ಪಾತ್ರೆ ತೊಳೆಯೋದು, ಬಟ್ಟೆ ಒಗೆಯೋದು, ಪ್ರತಿಯೊಂದು ನಾನೇ ಮಾಡಬೇಕು. ನನಗಂತೂ ಈಗಲೇ ಯೋಚನೆ ಆಗೋಗ್ಬಿಟ್ಟೈತೆ, ದೊಡ್ಡ ಯೋಚನೆ. ಸುಮ್ಮನೆ ಆಗ್ತೈತೆ ಮನೆ ಕೆಲಸ ಅಂದರೆ. ಸುಮ್ಮನಿರೇ ಶೋಭಾ, ಎಲ್ಲ ಅಮ್ಮ ಮಾಡಿಕೊಡ್ತೈತೆ, ಯಾಕೆ ಯೋಚನೆ ಮಾಡ್ತೀಯಾ? ಇವಳು ನೋಡು ಆಲೇ ನಿನ್ನೆ ಹೆಂಗವಳೆ. ಅಯ್ಯೋ ಅವಳು ಇದ್ದಿದ್ದೆ ಹೇಳಮ್ಮ, ಅವಳು ಸೋಂಬೇರಿ. ಅವಳು ಏನು ಮಾಡಲ್ಲ, ಸುಮ್ಮನೆ ಇವಾಗ ಹೇಳ್ತಾವಳೆ. ಗೊತ್ತೇ ಹೇಳಮ್ಮ ಇವಳು ಹೆಂಗೆ ಎಂಬೋದು. ಆದ್ರೂ ಇಲ್ಲಿ ಬಿಲ್ಡಪ್ ಕೊಡ್ತಾವಳೆ. ಅಯ್ಯೋ ಇವಾಗಂತೂ ಅಕ್ಕ ಮಾಡ್ತೈತೆ, ಅವಾಗ ನಾನೇ ಮಾಡಬೇಕಲ್ಲ. ಸೋಂಬೇರಿ ಆಟ ಆಡಿರ ಆಯ್ತೆ, ಮಾಡಲಿಲ್ಲ ಸುಮ್ಮನೆ ಬಿಡ್ತೀರ ನೀವೇನು? ಸುಮ್ಮನೆ ಯಾಕೆ ಬಿಡನಿ, ತೆಗೆದು ಎಲ್ಟ್ ಕೊಡ್ತೀವಿ ಮಾಡಲಿಲ್ಲ ಅಂದರೆ. ಒಬ್ಬಳೇ ಮಾಡ್ಬೇಕಾಗ್ತೈತೆ, ನಾನಿಲ್ಲೂ ರೀ. ಈಗ ಹೆಂಗೆ ಗಂಗಾ ಇರೋದಕ್ಕೆ ಎಲ್ಲ ಮಾಡ್ಕೊಡ್ತಾಳೆ, ನನ್ನ ತಂಗಿಗೆ ನೋವಾಗಬಾರ್ದು ಅಂತ. ಆಮೇಲೆ ಏನೇನು ಮಾಡಲಿಲ್ಲ ಅಂದರೆ ಅವಾಗಿರೋದು ಕಣೆ ನಿನಗೆ. ಅಯ್ಯೋ ಮಾಡ್ತೀನಿ ಸುಮ್ಮನಿರಮ್ಮ ತಾಯಿ, ನೀನು ಯಾಕೆ ಹಂಗಾಡ್ತೀಯ? ಸರಿ ಅದೇನು ಮಾತಾಡ್ತೀರಾ ಮಾತಾಡ್ರಮ್ಮ, ನಾನು ಹೋಗ್ತೀನಿ. ಅಕ್ಕ ಇವಮ್ಮ ಎಲ್ಲೂ ಮಾಡಲ್ಲ, ಸುಮ್ಮನೆ ಇರು. ಇವಮ್ಮ ಎಲ್ಲ ಮಾಡಮ್ಮ, ನಾನು ಕೂಲಿಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಇದು ಮಾಡಿ ಹೋಗ್ತೈತೆ. ಯಾರಿಗಾನ ಕೂಲಿಗೆ ಹೋಗ್ಬಿಟ್ಟು ಸುಮ್ಮನೆ ಆಗ್ತೈತೆ, ಎಲ್ಲ ನನ್ನ ತಲೆ ಮೇಲೆ ಬೀಳ್ತೈತೆ. ನೀನೇನು ಹೇಳ್ತೀಯ? ನೋಡಲ್ವೇ ಈಗ ಹೆಂಗೆ ಮಾಡುತ್ತೆ, ಅವಾಗಲೂ ಹಂಗೆ ಹೇಳು. ಅಯ್ಯೋ ಅಮ್ಮಂಗೂ ಆಗಲ್ಲ ಕಣೇಲಿ. ಮನೆಗೆ ಮಾಡಿಬಿಟ್ಟು ಹೊರ್ಗಡೆನೂ ಮಾಡಿ ಅಮ್ಮಂಗೂ ಸಾಕಾಗ್ತೈತೆ. ಅಮ್ಮನೂ ಎಷ್ಟಂತ ಮಾಡ್ತೈತೆ. ಏನೋ ನೀನು ಸ್ವಲ್ಪ ಕಲ್ತ್ಕೊಂಡು ಎಲ್ಲ ಮಾಡಮ್ಮ. ಅಮ್ಮಂಗೆ ನೋವು ಮಾಡಬಾರ್ದು, ಮಾಡು. ಪಾಪ ಅಮ್ಮ ಹೊರಗಡೆ ಹೋಗಿ ಕೆಲಸನ ಮಾಡ್ಕೊಂಬತ್ತೈತಿ. ಮನೆಗಳ್ದು ಮಾಡೋಕ್ಕಾಗಲ್ಲ ಅಂದರೆ ಹೆಂಗೆ ಹೇಳು? ನೀನು ಮಾಡಿ ಕಲ್ತ್ಕೊಂಡ್ರೆ ಅಲ್ವೇ ಮುಂದಕ್ಕೆ ನಿನ್ನ ಮದುವೆ ಆಗಿ ಗಂಡನ ಮನೆಗೆ ಅತ್ತೆ ತಗ ಬಯಸ್ಕೊಂಬಕ್ಕಾಗಲ್ಲ. ಇವಾಗ ಎಲ್ಲ ಕಲ್ತ್ಕೊಂಡ್ರೆ ಬಿಡಪ್ಪ ಎಲ್ಲ ಕಲ್ತ್ಕೊಂಬಂದವಳೆ, ನಾವೇನು ಹೊಂಬಂಗಿಲ್ಲ ಅಂತೇಳಿ ಇದು ಮಾಡ್ತಾರೆ. ಆಮೇಲೆ ಇಲ್ಲೂರೇ ಅಲ್ಲಿ ಏನಪ್ಪ ಇವಳು ಏನೂ ಕಲ್ತಿಲ್ಲ, ಇವ್ರ ಮನೆಗೆ ಏನು ಕಲ್ಸವ್ರು, ಎಂಥ ಬುದ್ಧಿ ಕಲ್ಸವ್ರೆ ಅಂತೇಳಿ ನಿಮ್ಮ ಅತ್ತೆ ಮಾವ ಎಲ್ಲನ ಬೈತಾರಷ್ಟೇ. ಇಲ್ಲಕ್ಕ ನಾನು ಕಲ್ತ್ಕೊತಾ ಇದ್ದೀನಿ, ಎಲ್ಲ ಮಾಡಲ್ವೇ ನಿನ್ನ ಜೊತೆಗೆ ಸೇರಿ? ಇವ ಅಮ್ಮ ಒಂದು ಹೇಳು ಸೋಂಬೇರಿ ಅಂತೈತಿ. ನಾನೆಲ್ಲ ಮಾಡಿ ಈಗ ಮಾಡ್ಕೊಡ್ತೀನಿ ಹೇಳಕ್ಕ. ನನಗೂ ಗೊತ್ತಾಗ್ತೈತೆ ಹೇಳು ಎಲ್ಲ ಮಾಡಬೇಕು ಅಂತ. ಹ್ಞೂ ನಮ್ಮ ಎಲ್ಲ ಮಾಡ್ಕೊಡು. ಪಾಪ ಅವಮ್ಮ ಎಷ್ಟಂತ ಕಷ್ಟಪಡ್ತೈತೆ ಹೇಳು.